ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಆಕ್ಚುಲಿ ಮಂತ್ರ ಅವ್ರನ್ನ ಮದ್ವೆ ಆಗ್ಬೇಕು ಅಂತ ನಿಮ್ ಮನ್ಸಲ್ಲಿ ಯಾವಾಗ ಬಂತು? ಶಾಂತಿ ಅವರು ಇರ್ಬೇಕಾದಾಗ್ಲೇನಾ ಅಥವಾ ಶಾಂತಿ ಅವ್ರು ಹೋದ್ಮೇಲ? ಈಗ್ಲೂ ಹೇಳ್ತಾ ಇದ್ದೀನಿ, ನಿಮಗ್ ಮುಜುಗರ ಆಗೋದಾದ್ರೆ ಬೇಡ ಬಿಡಿ. ಹೇಳ್ಬೇಕು ಅನ್ಸಿದ್ರೆ ಹೇಳಿ, ಪರವಾಗಿಲ್ಲ. ಯಾಕಂದ್ರೆ ನಾನೀಗ ನಿಮ್ ಜೊತೆ ಬರ್ತಿರದೆ ಮಂತ್ರ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕಲ್ವಾ. ಮಂತ್ರನ ನಾನು ನನಗೋಸ್ಕರ ಮದುವೆ ಆಗಿದ್ದಿದ್ರೆ ಸ್ವಾರ್ಥಿ ಆಗ್ಬಿಡ್ತಿದ್ದೆ. ಮತ್ತೆ ನಾನು ಮದುವೆ ಆಗಿದ್ದೆ ನನ್ನ ಮಗು ರಾಘವ್ಗೋಸ್ಕರ. ರಾಸ್ಕಲ್, ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ? ನೀನೇನ್ ಮಾಡಿದ್ಯಾ ನನಗ್ ಗೊತ್ತಿಲ್ವಾ? ಹೇಯ್, ನಾನ್ ಯಾರು ಅಂತ ನೋಡೊಂದ್ಸಲ. ಆಮೇಲೆ ಮಂತ್ರನ ಬಗ್ಗೆ ಇನ್ನೂ ಹೇಳಬೇಕು ಅಂದ್ರೆ, ಮಂತ್ರ ನನ್ನ ಮಗುನ ಹೆತ್ತ ಮಗುಗಿಂತ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಅದಕ್ಕೋಸ್ಕರ ನಾನು ಅವಳ ಮದುವೆ ಆಗಿತ್ತು. ಓ ರಿಯಲಿ ನೈಸ್. ಇಟ್ಸ್ ಹಾರ್ಟ್ ಟಚಿಂಗ್. ಮಗುಗೋಸ್ಕರ ನೀವು ಇಷ್ಟೊಂದೆಲ್ಲ ಮಾಡ್ತಿದ್ದೀರಾ ಅಂದ್ರೆ ಯು ಆರ್ ಸೋ ಗ್ರೇಟ್. ಶಾಂತಿ ಹೋದ್ಮೇಲೆ ನಮ್ಮ ಶಾಂತಿ ನಿವಾಸ ಒಂಥರ ಕತ್ಲಾಗೋಗಿತ್ತು. ಮತ್ತೆ ಅಲ್ಲಿಂದ ದೀಪಕ್ಕೆ ಬೆಳಕನ್ನು ಕೊಟ್ಟೋಳೆ ಮಂತ್ರ. ಆ ಕಾರಣಕ್ಕೋಸ್ಕರ ನಾನು ಮಂತ್ರನ ಮದುವೆ ಆಗಿತ್ತು. ಸರಿ, ಈಗ ಹೋಗೋಣ. ಹಾ, ಅಲ್ಲ, ನೀವು ಹೇಳ್ತಾ ಇರೋದೆಲ್ಲ ಕೇಳಿದ್ಮೇಲೆ ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮಂತ್ರ ಅಂದ್ರೆ ಸುಶಾಂತ್, ನಿಮ್ ಹತ್ರ ಫೋಟೋ ಇದೆಯಲ್ಲ, ಸ್ವಲ್ಪ ತೋರಿಸಿ.